ಬಾಂಧವರೇ ನಮಸ್ಕಾರ ರೀ. ನಮಸ್ಕಾರ. ಇವತ್ತಿನ ದಿನ ಒಂದು ಈ ವಿಡಿಯೋ ಮಾಡೋ ಉದ್ದೇಶ ಏನಂತಂದ್ರೆ, ನಾವೊಂದು ವಿಜಯಪುರ ಜಿಲ್ಲೆ ಒಂದು ವಿಶೇಷವಾದಂಥ ಒಂದು ದ್ರಾಕ್ಷಿ ಪ್ಲಾಟಿಗೆ ವಿಸಿಟ್ ಮಾಡೋಕ್ಕೆ ಬಂದಿದ್ದೀವಿ. ನಮ್ಮ ಪ್ರೋ ಆಗ್ರೋ ಬಯೋಟೆಕ್ ಕಂಪ್ನಿಯಲ್ಲಿ ಪ್ರಾಡಕ್ಟ್ಗಳನ್ನು ಇರ್ಬೋದು ಅಥವಾ ಇನ್ನೊಂದು ಅದ್ರ ಜೊತೆ ಮೊದಲಾಗಿ ಅವರು ಮಲ್ಟಿಪ್ಲೇಯರ್ ಬಳಸ್ತಿದ್ರು. ಅದಕ್ಕೆ ಮುಂಚೆ ಆ ಮಲ್ಟಿಪ್ಲೇಯರ್ ಜೊತೆ ಕೆಲವೊಂದು ನಮ್ಮ PABಯಿಂದ ಪ್ರಾಡಕ್ಟ್ಗಳನ್ನು ಬಳಸಿದ್ರು. ಅದು ಬಳಸೋದ್ರಿಂದ ಮತ್ತು ಹಿಂದೆ ವರ್ಷ ಈ ವರ್ಷ ಏನು ಬದಲಾವಣೆ ಆಯ್ತಂದು ಆ ರೈತರ ಕಡೆಯಿಂದ ನಾವು ಈಗ ಚರ್ಚೆ ಮಾಡೋದದ. ನಮಸ್ಕಾರ ರೀ ಸರ್. ನಮಸ್ಕಾರ. ತಮ್ಮ ಹೆಸರು ರೀ? ಸಿದ್ದರಾಯ ಮಲ್ಲಪ್ಪ ಕುಂಬಾರ. ಸಿದ್ದರಾಯ ಮಲ್ಲಪ್ಪ ಕುಂಬಾರ್ ರೀ. ನಿಮ್ಮದು ಊರ್ರಿ? ಹೋರ್ತಿರಿ. ತಾಲೂಕು? ಇಂಡಿ ತಾಲೂಕು, ಬಿಜಾಪುರ ಡಿಸ್ಟಿಕ್. ಚರ್ಚೆನಲ್ಲ, ಇಂಡಿ ತಾಲೂಕು, ಬಿಜಾಪುರ ಡಿಸ್ಟಿಕ್. ನೀವು ದ್ರಾಕ್ಷಿ ಎಷ್ಟು ವರ್ಷ ಐತ್ರಿ ಮಾಡಾಕತ್ರಿ? ದ್ರಾಕ್ಷಿ ಸುಮಾರು ಒಂದು 20 ವರ್ಷ ಐತ್ರಿ. ಮೊದಲು ಯಾರು ಅಪ್ಪರ್ ಮಾಡ್ತೀರಿ, ನೀವು ಮಾಡ್ತೀರಿ? ನಮ್ಮ ಕಾಕೋರ್ ಮಾಡ್ತೀರಿ. ಕಾಕೋರ್ ಮಾಡ್ತಿದ್ರು. ಈಗ ನನ್ನ ಇದು ಹಿಡಿದು 5ನೇ ವರ್ಷ ರೀ. ನೀವು 5 ವರ್ಷ ಆಯ್ತು ಮಾಡಾಕತ್ತೀರಿ? ನಾವು ಈಗ 5 ವರ್ಷ ಮಾಡಾಕತ್ತೀರಲ್ಲ, ಬಟ್ ಈಗ ನಮ್ಮ ಥೇರಿ ಮೇಲೆ ಆಧಾರ್ಸ್ ಒಂದು ಏನೋ ಮಾಡ್ತೀರಿ. ಈ ವರ್ಷ ಒಂದು ನಮ್ಮ ಕಂಪನಿ ಸಪೋರ್ಟ್ರಿಂದ ನೀವು ಮಾಡಾಕತ್ತೀರಿ. ನಮ್ಮ ಕಂಪನಿಯಲ್ಲಿ ಏನೇನು ಬಳಸಿದ್ರಿ? ನಮ್ಮಲ್ಲಿ ಸಾಕಷ್ಟು ಪ್ರಾಡಕ್ಟ್ಗಳು ಅದಾವ ನಮ್ಮ ಪ್ರೋ ಆಗ್ರೋ ಬಯೋಟೆಕ್ದಲ್ಲಿ. ಡಾಕ್ಟರ್ ಬೂಮ್ ರೀ, ಪ್ರೋಬೂಸ್ಟ್. ಡಾಕ್ಟರ್ ಬೂಮ್ ಯಾವ ಸ್ಟೇಜ್ನ ಬಳಸಿದ್ರಿ? 2 ಟೈಮ್ ಬಳಸಿದೇವ್ರಿ. 2 ಟೈಮ್. ಒಂದು ನಿಮ್ದು ಎಷ್ಟು ಐತ್ರಿ ಇದು ಪ್ಲಾಟ್? ಇದು 1000 ಬಡ್ಡಿ ಅವ್ರಿ. 1000 ಬಡ್ಡಿಗೆ ಎಷ್ಟು ಡಾಕ್ಟರ್ ಬೂಮ್ ಬಳಸಿದ್ರಿ ಒಂದ್ಸಾರಿ? ಪೈಲ ಸಲ 5 ಚೀಲ ಬಳಸಿದೇವ್ರಿ. ಹಾಂ ರೀ. ಆಮೇಲೆ ಮತ್ತೆ 72 ದಿವಸಿಗೆ ಮತ್ತೆ ಆಳ್ಯಾಗ 4 ಚೀಲ ಬಳಸಿದೇವ್ರಿ. ಅಂದ್ರೆ ಒಂದು 10 ಚೀಲ ಬಳಸಿರಿ. ಸುಮಾರು ಒಂದು 10. ಈ ಡಾಕ್ಟರ್ ಬೂಮ್ ಕುಡೋದ್ರಿಂದ ಏನು ಬದಲಾವಣೆ ಐತಿ ನಿಮ್ಮ ಬೆಳೆಯಲ್ಲಿ? ಈಗ ಮತ್ತೆ ವರ್ಷಿಗೆ ಈ ವರ್ಷಿಗೆ ಇಳುವರಿ ಜಾಸ್ತಿ ಆಗ್ಯದ್ರಿ. ಮತ್ತೆ ಈ ತರ ಸೈಜ್ ಆಗ್ಯಾವ. ಬರ್ರಿ ಸರ್. ಪ್ರತಿಯೊಂದು ಹೊಲ ತುಂಬ ಈ ಥರ ಏನದಲ್ರಿ ಅದ. ಇನ್ನಾಗಿ ಒಬ್ರು ಮೇಸ್ತ್ರಿನೂ ಬಂದಿದ್ರಿ ನಿಮ್ಮ ಹೊಲಕ್ಕೆ. ಒಂದೊಂದು ಗೊನೆ 1 kg ಮೇಲೆ ಆಗ್ಯಾವ್ರಿ. ಕಾಟ ಮಾಡಿ ನೋಡಿದೇವ್ ನಾವು 1 kg ಆಗಿದ್ದು. ಇನ್ನಾಗಿ ಜಸ್ಟ್ ಮೇಸ್ತ್ರಿ ಅವರು ನಿಮ್ಮದು ಹರ್ಷ ವ್ಯಕ್ತಪಡಿಸಿದ್ರು, ಭಾಳ ಚಲೋ ಅದು ಪ್ಲಾಟ್ ನೋಡ್ಲಿಕ್ಕಾಗಿ ಅಂತ ಹೇಳಿ. ಏನು ಖುಷಿ ಅದ ಸರ? ಮತ್ತೆ ರೂಟ್ ಅಂತ ಬಂದಾಗ ಏನೇನು ಕೊಟ್ರಿ ನೀವು? ರೂಟ್ ಮಲ್ಟಿಪ್ಲೇಯರ್ ರೀ. ಅದನ್ನು ಈಗ 2 ವರ್ಷ ಆಯ್ತು ಬಳಸ್ಲಿತ್ತಿನು. ಮಲ್ಟಿಪ್ಲೇಯರ್ ನಂಬರ್ 1 ಮಾಡಿದ್ರು. ರೂಟ್ದಾಗೆ ಬಾರಿ ನಂಬರ್ 1. ಗ್ರೋಎಚ್ 98 ಬಳಸಿರೇನು? ಗ್ರೋಎಚ್ 98 ಜಾಸ್ತಿ ಇಲ್ರಿ, ಮಲ್ಟಿಪ್ಲೇಯರ್ ಜಾಸ್ತಿ ಬಳಸ್ತೀನಿ ರೀ. ಮತ್ತು ಪ್ರೋಬೂಸ್ಟ್ ಬೂಮ್ ಸಂಗಟ್ ಹಾಕಿನ್ರಿ. ಸ್ವಲ್ಪ ಹಾಕಿರಿ? ಸ್ವಲ್ಪ ಹಾಕಿನ್ರಿ. ಬಟ್ 1 ಚೀಲ ಹಾಕಿನ್ರಿ. 1 ಚೀಲ ಹಾಕಿರಿ? 1 ಚೀಲ. ಹಾಂ. ಬಟ್ ಈಗ ರೈತರಿಗೆ ಏನು ಹೇಳೋದು ಅಂತಂದ್ರೆ, ನಮ್ಮ ಪ್ರೋ ಆಗ್ರೋ ಬಯೋಟೆಕ್ದಲ್ಲಿ ರೋಗದ ಮೇಲೆ ಹಿಡ್ಕೊಂಡು ಭಾಳಷ್ಟು ಒಂದು 20 ಅದಾವ ಪ್ರಾಡಕ್ಟ್ಗಳು. ಆ 20ರಲ್ಲಿ ನಮಗೆ ಹೊಟ್ಟೆ ಅವ್ರು ನಂಬಲಿಲ್ಲ. ಸರ ನಮ್ಮದು ವರ್ಷದ ಪೀಕ್ ಅದ, ಏನಾರೇ ಹಾಳಾಯ್ತು ನಿಮ್ಮ ನಂಬಿ ಅಂತ ಹೇಳಿ ನಾವು ಭಾಳ ಬಳಸಂಗಿಲ್ಲ, 1-2 ಅಂತ ಹೇಳಿದ್ರು. 2 ಬಳಸೋದ್ರಿಂದ ಭಾಳಷ್ಟು ಬಳಸಿನ್ರಿ. ಗರ್ಭ ಕಿಂಗ್ ಬಳಸಿರಿ? ಗರ್ಭ ಕಿಂಗ್ ಬರ್ರಿ ಸರ್. ನೀವು ಗರ್ಭ ಕಿಂಗ್ದಿಂದ ಏನು ಅನಿಸ್ತು? ನೀವು ಏನು ವರ್ಷ ಯಾವ್ದು ಬಳಸ್ತಿದ್ರಿ ಅದಕ್ಕಿಂತ ಮುಂಚೆ ಗರ್ಭ ಕಿಂಗ್ ಸಂಬಂಧ? ಗರ್ಭ ಕಿಂಗ್ 6B ಅವು ಜಾಸ್ತಿ 6B ಸೇಮ್ ಬಳಸ್ತಿದ್ರಿ. ಆ 6B ಬಳಸೋದಕ್ಕೆ ಮತ್ತು ಗರ್ಭ ಕಿಂಗ್ ಬಳಸೋದಕ್ಕೆ ಏನು ವ್ಯತ್ಯಾಸ ಐತ್ರಿ? ವರ್ಷ ಜಾಸ್ತಿ ಮತ್ತು ಗೊನೆಗಳ ಸಂಖ್ಯೆ ಹೆಚ್ಚಾಗ್ಯದ, ದಮ್ ಬಂದವು, ಗರ್ಭನು ಸರಿಯಾಗೈತಿ. ಹಿಂಗಾಗಿ ಮತ್ತೆ ಇಳುವರಿ ಜಾಸ್ತಿ ಆಗ್ಯದ. ಮತ್ತೆ ಪಿಜಮ್ ಹೊಡೆದಿದ್ದೆವು. ಪಿಜಮ್ ಮೇಲೆ ಸ್ಪ್ರೇ ಮಾಡಿರಿ. ಅಂದ್ರೆ ಒಂದು 2-3 ಬಳಸಿರಿ. ನಿಮಗೆ ಅಷ್ಟೂ ಚಲೋ ಕೆಲಸ ಕೊಟ್ಟವು. ಈಗ ಭಾಳಷ್ಟು ಜನ ರೈತರು ಸುತ್ತಮುತ್ತ ಬಂದವ್ರು ಏನಂತಾರೆ ನಿಮಗೆ? ಇಲ್ಲಿ ಬಂದು ದಿನ 4-5 ಜನ ಬಂದು ನೋಡಿ ಹೊಂಟ್ರಿ. ಮತ್ತು ಇವಾಗೂ ಬರಡೋಲ್ದಿಂದ ಜನ ಬಂದಿದ್ರು, ಮೇಸ್ತ್ರಿ ಅವ್ರು ಬಂದಿದ್ರು. ಅಂದ್ರೆ ವರ್ಷನೇ ಬೆಳೆ ಬೇರೆ ಇರ್ತೈತಿ. ಈ ವರ್ಷ ಭಾಳ ಚಲೋ ಅದ. ಮತ್ತು ಮಮ್ಮಿನ ಏನೋ ಒಂದು ಪರ್ಸೆಂಟೇಜ್ ಏನಿಲ್ಲ ಅಂತ ಹೇಳಿದ್ರು. ಪರ್ಸೆಂಟೇಜ್ ಮಮ್ಮಿ ಇಲ್ರಿ. ನೋಡಿದ್ರು 1% ಮಮ್ಮಿ ಉಂಟಲ್ಲ. ಖುಷಿ ಅದಲ್ಲ ಸರ್? ಭಾರಿ ಖುಷಿ. ಇದು ಹೆಂಗದ ಅಂತಂದ್ರೆ ಎಲ್ಲರೂ ಕೆಮಿಕಲ್ದಾಗ ಮಾಡ್ತಾರ. ಅದು ನಮ್ಮ ಕಂಪನಿ ಎಲ್ಲ ನಮ್ದು ಏನದಲ್ಲ ಒಂದು 20% ಅಷ್ಟೇ ಬೆಳೆಸಿರಿ ವರ್ಷ. ಆದ್ರೂ ಈ ತರ ಬಂಪರ್ ಬೆಳೆ ಆಗಿ ಅದ ನೋಡ್ಬೋದು ನೀವು. ಬಟ್ ನಮ್ದು 100% ಎಲ್ಲಾನು ಬಳಸಿದ್ರೆ ಇನ್ನೂ ಭಾಳ ಚಲೋ ಆಗ್ತದ ಅಂತ ನಮ್ಮ ಅನಿಸಿಕೆ ಅದು. ಬಳಸ್ತಿರಲ್ಲ? ಮುಂದಿನ ವರ್ಷ ನೆಕ್ಸ್ಟ್ ಇಯರ್ ಹಿಡಿದು ಮಾಡ್ಬೇಕಂತ ವಿಚಾರ ಅದ. ನಿಮ್ಗೆ ಇನ್ನೊಂದು ಏನು ಉಳಿದ್ರಿ? ಅಸ್ಪೈರ್ ಹೇಳಿದ್ದೇವೆ ನಾವು. ಹೌದ್ರಿ. ದವಣಿ ಬುರಿ ಬಂದಿಲ್ಲ, ಬಳಸಲಿಲ್ಲ ಅಂತ ಹೇಳಿದ್ರಿ. ಇದ್ರ ಕಾಯಿ ಒಂದು ಸೈನಿಂಗ್ ಮತ್ತು ಸೆಟ್ಟಿಂಗ್ ಮೇಲೆ ನಮ್ಮದು ಸ್ಟೀಮ್ ಗೋಲ್ಡ್ ಮತ್ತು ಲಿಮೋಜಿನ್ ಅದಾವ. ಬರೋದಿಂದಲ್ಲ ಅವನು ಬಳಸ್ತಿರಲ್ರಿ? ಈ ಹೆಂಗ್ ಡಾಕ್ಟರ್ ಬೂಮ್ ಇರ್ಬೋದು, ನೀವೇನು 2-3 ಪ್ರಾಡಕ್ಟ್ಗಳು ಸ್ಟೀಮ್ ಗೋಲ್ಡ್ ಮತ್ತು ಅಸ್ಪೈರ್ ದಾಳಿಂಬರ್ಕ್ ಬಳಸಿನ್ರಿ. ದಾಳಿಂಬರ್ಕ್ ಬಳಸಿರಿ, ದ್ರಾಕ್ಷಿ ಬಳಸಿಲ್ಲ? ದಾಳಿಂಬರ್ಕ್ ಕ್ಯಾರ್ ರೋಗ ಅನ್ನೋದೇ ಬಂದಿಲ್ರಿ. ಬಂದಿಲ್ಲ. ಬೇರೆ ಪ್ಲಾಟ್ ನೋಡಿದ್ರ ರಗಡ್ ಬಂದವ್ರಿ ಕ್ಯಾರ್. ನಿಮ್ ಪ್ಲಾಟಿಗೆ ಕೊಟ್ಟ ಬಂದಿಲ್ಲ. ಅದಕ್ಕೆ ಅಸ್ಪೈರ್ ಬಳಸಿರಿ. ಮತ್ತು ಸ್ಟೀಮ್ ಗೋಲ್ಡ್ ಬಳಸೋದ್ರಿಂದ ಹೂವು ಸಿಕ್ಕಾಪಟ್ಟಿ ಬಂದದ. ಹೆಣ್ಣು ಹೂವ ಸಂಖ್ಯೆನೂ ಹೆಚ್ಚಾಗಿದೆ ದಾಳಿಂಬ್ರ ಒಳಗೆ. ರೈತರಿಗೆ ಏನಂತಂದ್ರೆ ಅವರು ದಾಳಿಂಬರಿಗೆ ಇದಕ್ಕೆ ಬಳಸಲಾರು ಹೂವಿನ ಸ್ಟೇಜ್ನಾಗ ಮತ್ತು ಆ ಒಂದು ಕ್ಯಾರ್ ರೋಗ ಸಂಬಂಧ ನಮ್ಮ ಕಂಪ್ನಿ ಅಲ್ಲಿ ಬಳಸಿದಾರ. ಅಲ್ಲಿ ಕ್ಯಾರ್ ರೋಗ ಒಂದು ಗಿಡಕ್ಕೂ ಬಂದಿಲ್ಲ. ಬೇರೆ ಗಿಡ ಹೋಲಿಕೆ ಮಾಡಿ ನೋಡಕ್ಕೆ ಅಲ್ಲಿನೂ ಕೂಡ ಬಂಪರ್ ಬೆಳೆ ಬೆಳೆದಾರ. ಇಷ್ಟೆಲ್ಲ ಏನಂತಂದ್ರೆ ಈ ಭಾಗದಾಗ ನಾವು ಕಂಪ್ನಿ ಏರಿಯಾ ಮ್ಯಾನೇಜರ್ ಇರ್ತಿದ್ದೀವಿ. ಇಲ್ಲಿ ಮೇಸ್ತ್ರಿ ಅಂತೇಳಿ ನಾಗಪ್ಪ ಹೇರ್ ಅವ್ರು ಕೆಲಸ ಮಾಡ್ತಾರೆ ಈ ಇಂಡಿ ಭಾಗದಾಗ. ಅವ್ರ ಅನಿಸಿಕೆ 2 ಮಾತು ಶೇರ್ ಮಾಡ್ತಾರೆ. ಸರ್, ಇದು ನೀವು ಹೆಂಗೆ ಕೊಡ್ತೀರಿ, ಎಲ್ಲಿ ಸಿಗ್ತಾವ ಡಾಕ್ಟರ್ ಬೂಮ್? ನಮಸ್ಕಾರ ರೀ. ಹೇಳ್ರಿ. ಈಗ ನಾವು ಡಾಕ್ಟರ್ ಬೂಮ್ ಇಂಡಿ ತಾಲೂಕ್ನಾಗ ಆಲ್ಮೋಸ್ಟ್ ಆಲ್ ಈಗ ಹೊರತಿ ಒಳಗೆ ಸಿಗ್ತದ. ಆನಂತರ ಇಂಡಿ ಒಳಗೆ ರೈತ ಉತ್ಪಾದಕ ಸಂಘ FAOದಾಗ ಸಿಗ್ತದ. ಆನಂತರ ಬೋರ್ಡೋದಾಗ ಸಿಗ್ತದ. ಈ ಸಿಸ್ಟಮ್ ಎಲ್ಲ ಸಿಗುವಂಥ ರೈತರಿಗೆ ನಮಗೆ ನೇರವಾಗಿ ಸಿಗುವಂಗ, ಸಮೀಪದಲ್ಲಿ ಸಿಗುವಂಗ
ಬಿಜಾಪುರಕ್ಕೆ ಹೋಗಿ ತರುವುದಂದ್ರೆ ಕಷ್ಟ ಆಗ್ತಿತ್ತು. ಎಲ್ಲ ಗೊಬ್ಬರ ಅಂಗಡಿಯಲ್ಲಿ ಎಲ್ಲ ಕೊಡಿಸಿರಿ ನೀವು ಎಲ್ಲ ಕೊಡಿಸೀವಿ ಈಗ. ಅಗದಿ ರೈತರಿಗೆ ಭಾಳ ಅನುಕೂಲ ಆಗ್ಯದ. ಯಾಕಂದ್ರೆ ಇವತ್ತು ಹೆಚ್ಚು ಕಡಿಮೆ ನಾವು ಒಂದು 50ರಿಂದ 70-75 ವರ್ಷದಿಂದ ರಾಸಾಯನಿಕ ಬಳಸ್ಕೊಂಡು ಬಂದು ಇವರಿಗೆಲ್ಲ ಹೇಳಿ ನಾವು ಒಂದು 25 ವರ್ಷದಿಂದ ನಾವು ಮಾಡುವಂಥ ಕೃಷಿಗೆ ಅವ್ರಿಗೆ ಅನುಭವ ಇದ್ದಿದ್ದಿಲ್ಲ. ಅವ್ರ ಪ್ರಕಾರ ಅವ್ರು ಏನು ಹೇಳ್ತಿದ್ರು, ಯಾರು ಜೀವಾಮೃತ ಮಾಡೋರು, ಯಾರು ನೈಸರ್ಗಿಕ ಕೃಷಿ ಮಾಡೋರು ಆಗಾವ ಇವತ್ತೇ ರಿಸಲ್ಟ್ ಬರುವಂಥದ್ದು ಎಲ್ಲ ಫರ್ಟಿಲೈಸರ್ನಾಗ ಇರೋದ್ರಿಂದ ರಿಸಲ್ಟ್ ಬರೋದು ಅಂತಲ್ಲ, ಆದ್ರೆ ಅದರಿಂದ ಎಫೆಕ್ಟ್ಗಳೇ ಭಾಳ ಅದಾವ. ಭೂಮಿ ಹಾಳಾಗ್ತದ. ಭೂಮಿ ಹಾಳಾಯ್ತಂದ್ರೆ ಅದು ರೋಗದ ಮುಖಾಂತರ ಎಲ್ಲ ಬೆಳೆಗಳು ಅದ್ರ ಹೇಳುವಂಥದ್ದು ಅವಕ್ಕೆ ಬಾಯಿ ಇರಲ್ಲ. ಅವಕ್ಕೆ ರೋಗದ ಮುಖಾಂತರ ಉತ್ತರ ಕೊಡ್ತಿರ್ತಾವ. ಅದಕ್ಕೆ ಏನು ಮಾಡ್ಬೇಕು ರೈತ ಬಂದಾರೆ ಎಲ್ಲರೂ ಏನು ತಿಳ್ಕೊಬೇಕಾಗ್ಯದಂದ್ರೆ ಇವತ್ತಿಂದ ಮುಗಿತನ್ನ ಸ್ಥಿತಿ ಒಳಗೆ ಏನೂ ಇಲ್ಲ. ನಾವು ಇವತ್ತು ಹಳ್ಳಿ ಕೇಂದ್ರ ಸರ್ಕಾರ ಆಗಲಿ ರಾಜ್ಯ ಸರ್ಕಾರ ಆಗಲಿ ಎಲ್ಲ ಸಾವಯವಕ್ಕೆ ಜಾಸ್ತಿ ಒತ್ತು ಕೊಡಕತ್ತಾವ. ನಮ್ಮ ಮೊನ್ನೆ ಯಾವುದೋ ಧಾರವಾಡನಲ್ಲಿ ಅವು ಕೃಷಿ ಮೇಳ ನಡೀತಾವಲ್ಲ, ಅದರಾಗ ಸುದ್ದಕ್ಕೆ ಯಾರೂ ರಾಸಾಯನಿಕ ಕೃಷಿ ಮಾಡೋರಿಗೆ ಪ್ರಶಸ್ತಿ ಪ್ರದಾನ ಆಗಲಿ ಅವ್ರಿಗೆ ಉತ್ತೇಜನ ಕೊಡೋದು ಸರ್ಕಾರ ಯಾವುದೂ ಮಾಡಿಲ್ಲ. ಸಾವಯವ ಕೃಷಿಕರಿಗೆ ಕೊಟ್ಟದ. ಎಲ್ಲ ರೈತ ಬಂದವರು ಇವತ್ತು ಸಿದ್ದರಾಯ ಕುಂಬಾರ್ ಅವ್ರಿಗೆ ಹಿಡ್ಕೊಂಡು ಸಾವಯವಕ್ಕೆ ಅವ್ರಿಗೆ ಈಗ ಈ ವರ್ಷ ಹೋದ ವರ್ಷಕ್ಕಿಂತ ಈ ವರ್ಷ ದುಪ್ಪಟ್ಟು ಅವ್ರಿಗೆ ವಿಶ್ವಾಸ ಬಂದದ ಕಂಪ್ನಿ ಮ್ಯಾಗ. ಸಾವಯವ ಬಳಸೋದನ್ನೇನು ಆಗತ್ತೆ, ಎಲ್ಲರೂ ಸಾವಯವ ಬಳಸ್ಬೇಕಂತೇಳಿ ನನ್ನ ಮನವಿ ಅದ. ಇನ್ನೊಂದ್ರಿ ಡಾಕ್ಟರ್ ಬೊಂಬ್ ಬೆಳೆಸಿದ್ದಲ್ಲ ಪೈಲ ಒಟ್ಟ ಬೆಳೆಸಿತ್ತಲ್ಲ, ಈಗ ನಾವ್ ಎಲ್ಲಿ ಒಂದು 4 ಬಟ್ ಕೆದರ್ದೇವ್ ತಿಳಿರಿ ಅಲ್ಲಿ ಈಗ ಎರೆಹುಳ ಬಂದೇ ಬರ್ತಾವ ಸಿಗಾಕತ್ತಾವ. ರಾಸಾಯನಿಕದಾಗ ಮಿಕ್ಸ್ ಮಾಡಿ ಕೊಟ್ರು. ರಾಸಾಯನಿಕ ಎಷ್ಟು ಕೊಟ್ರಿ ಅನ್ನೋದ್ರ ಜೊತೆ ಡಾಕ್ಟರ್ ಬೂಮ್ ಜೊತೆ? ರಾಸಾಯನಿಕ ಕೊಟ್ಟಿಲ್ರಿ, ಬರೇ ಪ್ರೋಬುಸ್ಟ ಡಾಕ್ಟರ್ ಬೂಮ್ ಕೊಟ್ಟಿನು. ತೆಳಗ್ ಬಂದ್ ಹೇಳದ ಒಟ್ಟು 100% ಆರ್ಗ್ಯಾನಿಕ್ ರೀ. ಜರ ಎಲ್ಲೇ ಕೆದರದ್ರು ಒಂದು ಅರ್ಧ ಫೋಟನಾಗ ಎರೆಹುಳ ಒಂದು ಗೆಣಗೆನ್ ಮೊದಲು ಸಿಗ್ತಿಲ್ಲ, ಈಗ ಸಿಗಾಕತ್ತಾವ. ನೋಡ್ಬೋದನ್ರಿ ಮತ್ತೆ ಜಾಸ್ತಿ ಗುಂಪು ಕೆದರೋದು ಮತ್ತೆ ಇದು ಮಾಡೋದು. ಖುಷಿ ಅದಲ್ಲ ಒಟ್ಟು ನಿಮ್ಗೆ? ಖುಷಿ ಅದ. ಡಾಕ್ಟರ್ ಬೂಮ್ದಿಂದ ಕಂಪಲ್ಸರಿ ನಂಗೆ ಎರೆಹುಳ ಭೂಮಿ ಮೆತ್ತಗೂ ಆಗ್ಯದ. ಮತ್ತೆ ಇನ್ನಾಗ ಏನಂದ್ರೆ ಕ್ವಾಲಿಟಿ ಅದ, ಶೈನಿಂಗ್ ಅದ ಮಾಲ್. ಎಲಿ ನೋಡ್ಬೇಕು ಇಲ್ಲಿ ಬರ್ರಿ ಸರ್. ಎಲಿ ಹೆಂಗದ ಅಂದ್ರೆ ನೋಡ್ಬೋದು, ಎಷ್ಟು ದಿಪ್ಪ ಐತಿ, ಎಷ್ಟು ಕ್ಲಿಯರ್ ಐತಿ ನೋಡ್ರಿ. ಎಷ್ಟು ಈ ಥರ ಕ್ವಾಲಿಟಿ ಅದ. ಯಾಕಂದ್ರೆ ಎಲಿ ಎಷ್ಟು ದಿಪ್ಪ ಎಷ್ಟು ಕ್ವಾಲಿಟಿ ಇರ್ತಲ್ಲ ಅದ್ರ ಮೇಲೆ ಏನದಲ್ಲ ಕ್ವಾಲಿಟಿ ಕಾಯಿ ಬರ್ತಿರ್ತದ. ಅದಕ್ಕೆ ನಮ್ಮ ರೈತರಿಗೆ ಹೇಳಿ ಇಲ್ಲಿ ಬರ್ರಿ ಸರ್, ನೀವು ಇಲ್ಲಿ ಬಂದು ನಿಂತು ಹೇಳ್ರಿ. ನಿಮಗೆ ಇಲ್ಲೇ ನಿಂತಿರಲ್ಲ ಹಿಡ್ಕೊಂಡು ಹೇಳ್ರಿ. ನಿಮ್ಮ ರೈತರಿಗೆ ಏನು ಹೇಳಕ್ಕೆ ಇಳಿಸ್ತೀರಿ ನಮ್ಮ ಕಂಪ್ನಿ ಬದ್ದಲ್ದಾಗ? ನಿಮ್ಮ ಕಂಪ್ನಿ ಬಾರಿದಾಗ ಹೇಳ್ಬೋದು ಅಂದ್ರೆ ಡಾಕ್ಟರ್ ಬೂಮ ಗ್ರೋ ಎಚ್ 98 ನಂಬರ್ 1. ಮತ್ತು ಇದ್ರ ಬಾರಿದಾಗ ನಿಮ್ಮ ಕಂಪ್ನಿ ಅಲ್ಲ ಇದ್ರು ಭೀ ಮತ್ತು ಇನ್ನೊಂದು ಅದಲ್ರಿ ಸಾಯಿಲ್ ಮಲ್ಟಿಪ್ಲೇಯರ್, ಅದು ಅಂತೂ ಭೀ ರೂಟ್ ಒಳಗೆ ಮತ್ತು ಮ್ಯಾಲ ಸ್ಪ್ರೇಕ್ ನಂಬರ್ 1 ಅಂತ ಹೇಳ್ಬೋದು. ಖುಷಿ ಅದಲ್ಲ ಸರ್? ಭಾರಿ ನಂಬರ್. ಇನ್ನೊಮ್ಮೆ ನಿಮ್ಮ ಹೆಸರು ನಿಮ್ಮ ಮೊಬೈಲ್ ನಂಬರ್ ಹೇಳ್ರಿ. ನನ್ನ ಹೆಸರು ಸಿದ್ದರಾಯ ಮಲ್ಲಪ್ಪ ಕುಂಬಾರ. ಹಾಂ ರೀ. ನಮ್ಮ ಮೊಬೈಲ್ ನಂಬರ್ 9945 2787 55. ನಮ್ದು ಯಾವ ರೈತರು ಮಾತಾಡಿದ್ರೆ ಹೇಳ್ತಿರಲ್ಲ ಸರ್, ಬೇಕಾದಂಗೆ ದಯಮಾಡಿ ಹೆಲ್ಪ್ ಅಲ್ಲಿ ಅವರಿಗೆ ಹೇಳ್ರಿ. ಅದೇ ಥರ ಇದು ರೀ ಪೂರ್ತಿ ಮತ್ತು ದೇನಾ ಕ್ರಾಸ ಹತ್ತಿರ ಬರ್ತೀವಿ. ನಮ್ಗೆ ಬಂದು ನೋಡ್ಬೋದು. ದೇನಾಳ ಕ್ರಾಸ್ದಿಂದ ಒಂದು ಅರ್ಧ ಕಿಲೋಮೀಟರ್ ಮೇಲೆ ಅದ, ಬಂದು ನೋಡ್ಬೋದು. ಅದೇ ಥರ ನಮ್ಮ ಮೇಸ್ತ್ರಿ ಅವ್ರು ಕೂಡ ತಮ್ಮದು ಒಂದು ಪರಿಚಯ ಮಾಡಿ ಕೊಡ್ತಾರೆ, ಮೊಬೈಲ್ ನಂಬರ್ ಹೇಳ್ತಾರೆ. ಇಲ್ಲಿ ಬರ್ರಿ ನಿಂದ್ರಿ ಸರ್. ಸರ್ ಈಗ ರೂಟ್ ಅನ್ನೋದ್ರಾಗ ಹಲವಾರು ಸಾವಿರಾರು ಕಂಪ್ನಿ ಅದಾವ. ನಾವು ಮಲ್ಟಿಪ್ಲೇಯರ್ ಅನ್ನೋದ್ರಾಗ ಅದ್ರಾಗ ಪುಲ್ವಿಕ, ಹುಮ್ಮಿಕ, ಆನಂತರ ಆರ್ಗ್ಯಾನಿಕ್ ಕಾರ್ಬನ್, ಸ್ವೀಡ್ ಅದ ಅದ್ರಾಗ. ಆನಂತರ ಅದರೊಳಗೆ ವ್ಯಾಮ್ ಅದ. ಅದು ಬರೋದ್ರಿಂದ ಬಳಸೋದ್ರಿಂದ ಯಾವ್ದು ರೋಗ ನಿರೋಧಕ ಶಕ್ತಿ ಬರ್ತದೆ, ಗಿಡದಾಗ ತಾಕತ್ತು ಬರ್ತದೆ. ನೋಡಿರಿ ಎಲೆಗಿಲಿ ನೋಡ್ಬೇಕು. ನನಗೆ ಯಾವ ಥರನೂ ಈಗ ನೋಡಿವಲ್ಲ ನಂಬರ್ 1 ಅದ. ಮನೆ ಒಳಗೆ ಪ್ರತಿಯೊಂದು ಒಂದು ಸಣ್ಣ ಮಕ್ಳಿಗೆ ಕೇಳಿದ್ರೆ ಅವ್ರು ಖುಷಿದಿಂದ ಹೇಳ್ತಾರೆ ಅದು ಮಲ್ಟಿಪ್ಲೇಯರ್ ಭಾರಿ ಅದ ತನ್ನ ಹುಡುಗರು ಬಾಯಾಗ ಸುತ್ತಕ್ಕೆ ಬಂದದ ಆ ದ್ರಾಕ್ಷಿ ನೋಡಿ. ನೀವು ಸಾವಿರಾರು ಮಂದಿ ಕೊಟ್ರಿ, ಎಲ್ಲರೂ ಖುಷಿ ಅದಾರ. ಎಲ್ಲ ರೈತರಿಗೆ ಮುಟ್ಲಿ. ನಿಮ್ದು ಇನ್ನೊಮ್ಮೆ ನಿಮ್ಮ ಹೆಸರು ಮೊಬೈಲ್ ನಂಬರ್ ಹೇಳ್ಬಿಡ್ರಿ, ನೀವು ಇರೋ ಅಡ್ರೆಸ್ ಹೇಳ್ರಿ. ನನ್ನ ಹೆಸರು ನಾಗೇಶ್ ಸಿದ್ದರಾಮಪ್ಪ ಹೇರೂರು ಅಂತೇಳಿ. ನಮ್ಮದು ಆಲ್ಮೇಲ್ ತಾಲೂಕು ಮದ್ರಿ ಗ್ರಾಮ, ವಿಜಯಪುರ ಜಿಲ್ಲೆ ಅದ. ನಾನು ಈಗ 2-3 ವರ್ಷದಿಂದ ಇದು ಮಾಡ್ತಾನೆ ಇದ್ದೀವಿ. ಅಗ್ದಿ ರೈತರು ಸಂತುಷ್ಟಿಯಿಂದ ಅದಾರ. ನನಗೆ ಖುಷಿ ಅದ ಮಣ್ಣು ಉಳಿಸಿ ಅಭಿಯಾನದಾಗ ನಾವು ಕೈ ಜೋಡಿಸಿದ್ದಕ್ಕೆ ನಮ್ಗೆ ಭಾಳ ಸಂತೋಷ ಅನಿಸ್ಯದ. ಎಲ್ಲ ರೈತರು ಇದನ್ನು ಮಾಡ್ಕೊಂಡ್ರೆ ಅವ್ರ ಭೂಮಿನೂ ಹಾಳಾಗಲ್ಲ, ಅವ್ರ ಆರೋಗ್ಯನೂ ಕೆಡಲ್ಲ. ಇವತ್ತು ನಾವು ವಿಷಮುಕ್ತ ಆಹಾರ ತಿನ್ನಿಸೋದ್ರಿಂದ ಮಂದಿಗೆ ನಾವು ವಿಷ ಹಾಕಿ ತಿನ್ನಿಸೋದಕ್ಕಿಂತ ನಮಗೊಂಥರ ರೀತಿ ಖುಷಿ ಅದ, ಒಳ್ಳೇದಾಗ್ತದೆ ಅಂತ ನಮ್ಮದು ಇದು ಅದ. ನನ್ನ ನಂಬರ್ ಅದ 8310731424. ಈ ನಂಬರ್ ಕಾಲ್ ಮಾಡ್ರಿ ಅಂತ ಹೇಳ್ತಾ ನನ್ನ ಭೀಮಾಶಂಕರ್ ಹೇರ್ ಅಂತ ಸಾಕಷ್ಟು ವಿಡಿಯೋಗಳನ್ನು ನೋಡಿದ್ರಿ. ಅದನ್ನು ಕೂಡ ವಿಶೇಷವಾಗಿ ವಿಡಿಯೋ ಮಾಡೀವಿ. ಸಬ್ಸ್ಕ್ರೈಬ್ ಮಾಡಿರಿ, ಲೈಕ್ ಕೊಡ್ರಿ ಅಂತ ಹೇಳ್ತಾ ಈ ಒಂದು ವಿಡಿಯೋ ಮುಗಿಸ್ತೀವಿ. ನಮಸ್ಕಾರ.